ಹಲೋ. ಇವತ್ತು ನಾನು ರಾಜ್ಮಾ ಮತ್ತು ಪೂರಿ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಮಿಕ್ಸ್ಡ್ ರಾಜ್ಮಾ, 2 ಥರದ ರಾಜ್ಮಾ ರಾತ್ರಿ ನೆನೆಸಾಕಿದ್ದೆ. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊತೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಸ್ವಲ್ಪ ಉಪ್ಪು, ಅಡುಗೆ ಸೋಡಾ, ಸ್ವಲ್ಪ ಉಪ್ಪು ಹಾಕಿ, ನೀರು ಜಾಸ್ತಿ ಬೇಡ, ನೋಡಿ ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಒಂದು 3 ವಿಷಲ್ ಬರ್ಸೋಣ. ಸ್ವಲ್ಪ ಸೋಂಪು ಮತ್ತು ಬಿಳಿ ಎಳ್ಳು 1 ಸ್ಪೂನು, ಕ್ಯಾಶ್ಯೂ ನಟ್ಟು, ಇಷ್ಟು ಕ್ಯಾಶ್ಯೂ ನಟ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಪೌಡರ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ. ನೋಡಿ, ನಾನು ಧನಿಯಾ ಪೌಡರ್ನ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಲೈಟಾಗಿ ಹುರ್ಕೊಂಡು ಈ ಥರ ಪೌಡರ್ ಮಾಡ್ಕೋಬೇಕು. ರೆಡ್ ಚಿಲ್ಲಿ ಪೌಡರು ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅದನ್ನು ಹುರ್ಕೊಂಡು ಹೀಗೆ, ಅಂಗಡಿದೆಲ್ಲ ಅಷ್ಟು ಫ್ರೆಶ್ ಆಗಿರಲ್ಲ, ಅದಕ್ಕೆ ಮನೆಯಲ್ಲೇ ಮಾಡ್ಕೊತೀನಿ. ನೋಡಿ, ಈಗ ರಾಜ್ಮಾ ಬೆಂದಿದೆ ನೋಡಿ. ನನಗೆ ಇಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಪ್ಯೂರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಮೆಣಸಿನ್ಕಾಯಿ ಪೌಡರು, ಕೊತ್ತಂಬರಿ, ಮತ್ತು ಇದು ಸೋಂಪು, ಬಿಳಿ ಎಳ್ಳು, ಕ್ಯಾಶ್ಯೂ ನಟ್ ಪೇಸ್ಟ್. ಬಾಣಲಿಲಿ ಎಣ್ಣೆ ಬಿಸಿ ಆಗಿದೆ, ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಇಷ್ಟು ಕೆಂಪಗೆ ಹುರಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಸ್ವಲ್ಪ ಹುರ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಬೇಯುತ್ತೆ. ಇದರಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ದಪ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ಬೇಯಿಸಿದ ನೀರು ಎರಡನ್ನೂ ಹಾಕಬೇಕು. ಈ ಟೊಮೊಟೊ ಎಲ್ಲ ಸ್ವಲ್ಪ ಒಂದು 5 ನಿಮಿಷ ಹೀಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಬಿಟ್ಕೋಬೇಕು ಟೊಮೊಟೊ, ಆವಾಗಲೇ ಅದು ಟೇಸ್ಟಾಗಿ ಬರೋದು. ಹೀಗೆ ಚೆನ್ನಾಗಿ ಹುರಿಬೇಕು. ಈಗ ಸ್ಮ್ಯಾಶ್ ಮಾಡಿರೋ ರಾಜ್ಮಾ ಹಾಕ್ತಾಯಿದ್ದೀನಿ. ಬೇಯಿಸಿರೋ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನಿದು ಪೂರಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕು. ರೈಸ್ ಬೇಕಂದ್ರೆ ಇನ್ನು ಸ್ವಲ್ಪ ಬೇಯಿಸಿರೋ ನೀರನ್ನೇ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಶ್ಯೂ ನಟ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಕ್ಯಾಶ್ಯೂ ನಟ್ಟು, ಸೋಂಪು ಮತ್ತು ಬಿಳಿ ಎಳ್ಳು ಪೇಸ್ಟು. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡೋಣ. ನೋಡಿ, ಈಗ ರೆಡಿಯಾಗಿದೆ. ತುಂಬಾ ಡೆಲಿಷಿಯಸ್ ಆಗಿರುತ್ತೆ. ಜೀರಾ ರೈಸು, ವೈಟ್ ರೈಸು ಮತ್ತು ಪೂರಿ, ನಾನು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೀಗೆ ರೌಂಡಾಗಿ ಒತ್ಕೊಂಡು ಟ್ರಯಾಂಗಲ್ ಕಟ್ ಮಾಡ್ತೀನಿ.
ನೋಡಿ ಕಟ್ ಮಾಡಿ ಇದನ್ನು ಪೂರಿ ಮಾಡೋಣ. ಎಣ್ಣೆ ಕಾದ್ಮೇಲೆ ಪುರಿನ ಹೇಗೆ ಬಿಡಬೇಕು ಬಿಟ್ಟು ಪುರಿ ಮೇಲೆ ಪ್ರೆಸ್ ಮಾಡ್ತಾ ಇದ್ದರೆ ಅದು ಉಕ್ಕೊಳ್ಳುತ್ತೆ ನೋಡಿ. ಎಣ್ಣೆ ಕಾದ್ಮೇಲೆ ಪುರಿನ ಈಗ ಹಾಕಿ ಹೀಗೆ ಮಾಡಿದ್ರೆ ಊದ್ಕೊಳ್ಳುತ್ತೆ ಮತ್ತು ಪಲ್ಟಾಯಿಸ್ಕೊಳ್ಳುತ್ತೆ ನೋಡಿ.